ಇವತ್ತು ನಾವು 2032ರಲ್ಲಿ ಎಂತೆಂಥ ಬ್ರಹ್ಮಾಂಡದ ಘಟನೆಗಳು ನಡೆಯಲಿದೆ ಅದನ್ನ ತಿಳಿಯೋಣ. 32ರಲ್ಲಿ ಸ್ವರ್ಣಯುಗ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸ್ವರ್ಣಮಯವಾಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಅದು ಹೇಗಿರುತ್ತೆ ಅಂತ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಲ್ಪನೆಗೆ ಮೀರಿದ್ದು ನಡೆಯಲಿದೆ. ಕೆಲವೊಂದನ್ನ ನಾವು ಇವಾಗಲೇ ಅನುಭವಿಸ್ತಾ ಇದ್ದೇವೆ, ಕಲ್ಪಿಸಬಹುದು ಅಂತ ಅನ್ಕೊಳ್ತಾ ಇದ್ದೇವೆ. ಸ್ವಲ್ಪನೇ ನಮ್ಗೆ ತಿಳಿದಿರೋದು. ಆದ್ರೆ ನಮ್ಗೆ ತಿಳಿದೇ ಇರೋದು ತುಂಬಾ ಇದೆ. ಕೆಲವೊಂದು ವಿಷಯಗಳು, ಕೆಲವೊಂದು ಘಟನೆಗಳು ಆಲ್ರೆಡಿ ಪ್ರೀಡೆಸ್ಟಿನ್ಡ್ ಅಂದ್ರೆ ಮೊದಲೇ ಅದನ್ನ ಹೇಳಲಾಗಿದೆ. ಆದರೆ ನಾವು ಅದನ್ನ ಪೂರ್ಣವಾಗಿ ನಂಬಿಲ್ಲ. ಹೀಗೂ ಆಗುತ್ತಾ ಅಂತ ಭಯ ನಮ್ಮಲ್ಲಿ ಹುಟ್ಟುತ್ತೆ. ಹಾಗಾದ್ರೆ ವಿಶ್ವಾಸ ಇಲ್ಲ. ಆದರೆ 2032ರಷ್ಟರಲ್ಲಿ ಅಗಾಧವಾದ ಪ್ರೀತಿ ಈ ಭೂಮಿಯ ಮೇಲೆ ತುಂಬಿ ತುಳುಕುತ್ತೆ ಅಂತ ಇಲ್ಲಿ ಭವಿಷ್ಯವಾಣಿ ಹೇಳ್ತಾ ಇದ್ದಾರೆ. ಇದು ಭವಿಷ್ಯವಾಣಿ ಮಾತ್ರ ಅಲ್ಲ, ಇದೇ ಸತ್ಯ. ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿ ಏನಿದೆಯೋ, ನಮ್ಮ ಭೂಮಿ ಮಾತ್ರ ಅಲ್ಲ, ಎಲ್ಲ ಗ್ರಹಗಳ ಮಧ್ಯದಲ್ಲಿ ಒಂದು ಎನರ್ಜಿ ಪಾಯಿಂಟ್ ಇರುತ್ತೆ. ಅದನ್ನೇ 7ನೇ ಚಕ್ರ ಅಂತ ಕರೀತಾ ಇದ್ದಾರೆ. ಯಾವುದಕ್ಕೆ 7ನೇ ಚಕ್ರ ಅಂದ್ರೆ ಇಡೀ ಬ್ರಹ್ಮಾಂಡದ ಚಕ್ರಗಳಲ್ಲಿ ಇದು 7ನೇ ಚಕ್ರವಾಗಿರುತ್ತೆ. ನಮ್ಮ ಭೂಮಿಗೆ ಇರುವುದು, ಭೂಮಿ ಮಧ್ಯದಲ್ಲಿ ಇರುವುದು ಅದರ ಹೃದಯ ಭಾಗ 7ನೇ ಚಕ್ರ. ಹಾಗೇನೆ ವೀನಸ್ ಯಾವುದು ನಮ್ಗೆ ಹತ್ತಿರವಾದ ಗ್ರಹ ಆಗಿದೆಯೋ, ವೀನಸ್ ಅಂದರೆ ಗ್ರಹ. ಶುಕ್ರ ಗ್ರಹದ ಮಧ್ಯದಲ್ಲಿರುವ ಹೃದಯ ಭಾಗ ಏನಿದೆಯೋ, ಮತ್ತೆ ನಮ್ಮ ಭೂಮಿಯ ಮಧ್ಯದಲ್ಲಿರುವ ಭೂಮಿಯ ಹೃದಯ ಭಾಗ, ಎಲ್ಲಿ ಲೇಡಿ ಗಾಯ ಅಂದ್ರೆ ಭೂಮಾತೆಯ ಹೃದಯ ಅಲ್ಲಿ ವಾಸವಾಗಿದೆ. ಅಲ್ಲಿ ಒಂದು ಪೋರ್ಟಲ್. ಯಾವ ಪೋರ್ಟಲ್ ಅಂದ್ರೆ ನಮ್ಮ ಭೂಮಿಯ ಹೃದಯ ಭಾಗದಿಂದ ಶುಕ್ರ ಗ್ರಹದ ಹೃದಯ ಭಾಗಕ್ಕೂ ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಯಾವಾಗ ಈ ಎರಡರ ಮಧ್ಯದಲ್ಲಿ ಈ ಎನರ್ಜಿ ಫ್ಲೋ ಫ್ರೀ ಆಗಿ ಆಗತ್ತೋ, ಈ ಚಾನಲ್ ಅಂದ್ರೆ ಈ ದಾರಿ ಕ್ಲಿಯರ್ ಆಗತ್ತೋ, ಆಗ ಇಲ್ಲಿ ಪ್ರೀತಿ ತುಂಬಿ ಒಕ್ಕುತ್ತೆ. ವಿಶ್ವಾಸ, ಪ್ರೀತಿ ಇಂತಹ ಗುಣಗಳು ಇಲ್ಲಿ ತುಂಬಿ ಒಕ್ಕುತ್ತೆ. ಅಂತಹ ಸಮಯ 2032ರಲ್ಲಿ ನಡೆಯಲಿದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 2012ರಿಂದ ಶುರು ಆಗಿದೆ. ನಮ್ಮ ಭೂಮಿಗೂ ಮತ್ತೆ ಶುಕ್ರ ಗ್ರಹಕ್ಕೂ ಮಾತ್ರವಲ್ಲ, ಎಲ್ಲ ಪ್ಲಾನೆಟ್ಸ್ ಅಂದ್ರೆ ಎಲ್ಲ ಗ್ರಹಗಳು, ನಕ್ಷತ್ರಗಳು, ಈ ನಕ್ಷತ್ರ ಮಂಡಲದಲ್ಲಿ ಎಷ್ಟು ನಕ್ಷತ್ರಗಳು ಇದೆಯೋ ಎಲ್ಲರ ಹೃದಯ ಪೋರ್ಟಲ್ ಓಪನ್ ಆಗತ್ತೆ. ಒಬ್ರಿಗೊಬ್ರು ಕನೆಕ್ಟ್ ಆಗ್ಬಿಡ್ತಾರೆ. ಎಲ್ಲ ಗ್ರಹಗಳು ಒಂದರಿಂದ ಒಂದಕ್ಕೆ ಕನೆಕ್ಟ್ ಆಗತ್ತೆ. ಕನೆಕ್ಟ್ ಆದಾಗ ಏನಾಗತ್ತೆ, ಅಲ್ಲಿಯ ಜ್ಞಾನ, ಎಲ್ಲ ಗ್ರಹಗಳ ಮೇಲೆ ಜ್ಞಾನ ಭಂಡಾರ ಇದೆ, ಅನುಭವ ಭಂಡಾರ ಇದೆ. ಅಲ್ಲಿ ಪ್ರೀತಿ, ಒಂದೊಂದು ಕ್ವಾಲಿಟೀಸ್ ಅಲ್ಲಿರುತ್ತೆ. ಸೊ ಎಲ್ಲವೂ ಹಂಚಲಾಗತ್ತೆ. ಅಲ್ಲಿಯ ವಿಶೇಷವಾದ ಶಕ್ತಿಗಳು ಏನಿದೆಯೋ ನಮ್ಗೆ ಕೊಡಲಾಗುತ್ತೆ. ವಿಶೇಷವಾದ ಶಕ್ತಿ ಏನಿರುತ್ತೆ ಬ್ರಹ್ಮಾಂಡದಲ್ಲಿ ಹೇಳಿ? ಪ್ರೀತಿ, ಪ್ರೇಮ, ವಿಶ್ವಾಸ ಇದುವೇ ಆಗಿರುತ್ತೆ. ಹಾಗೇನೆ ಈ ರಹಸ್ಯಗಳನ್ನ ತಿಳಿಯುವ ಜ್ಞಾನ ಅಡಗಿರುತ್ತೆ. ಈ ಜ್ಞಾನದ ಪ್ರವಾಹ ಅಡ್ಡಿ ಇಲ್ಲದೆ ಹರಿಲಿಕ್ಕೆ ಶುರುವಾಗುತ್ತೆ. ಆಗ ನಮಗೆ ಎಲ್ಲ ಗ್ರಹಗಳಿಂದ ಜ್ಞಾನ ಬರ್ಲಿಕ್ಕೆ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಗ್ರಹಗಳು, ನಕ್ಷತ್ರಗಳು ಒಂದಕ್ಕೊಂದು ಕನೆಕ್ಟ್ ಆಗುವುದು ಅಂತಂದ್ರೆ ಎಲ್ಲರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಗೊಳ್ಳುವುದು ಅಂತ ಅರ್ಥ. ಕುಂಡಲಿನಿ ಶಕ್ತಿ ಜಾಗೃತ ಆಗ್ಬೇಕಂದ್ರೆ ಒಂದು ಶಕ್ತಿ ಎಲ್ಲೋ ಅಡಗಿರ್ಬೇಕಲ್ಲ. ಹಾಗಾದ್ರೆ ಈ ಭೂಮಿಯಲ್ಲಿ ಅಂತಹ ಶಕ್ತಿ ಎಲ್ಲ ಅಡಗಿದೆ. ಯಾವುದು ಜಾಗೃತವಾದರೆ ಇಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ ಎಲ್ಲ ಹರಡ್ಲಿಕ್ಕೆ ಶುರುವಾಗುತ್ತೆ. ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಕೋಆಪರೇಷನ್. ಸೊ ಈ ತರದ ಒಂದು ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಕೋಆಪರೇಷನ್ ಬೇಕು ಅಂತಂದ್ರೆ ನಮ್ಮ ಭೂಮಿಯ ಮೇಲೆ ಅದ್ಭುತವಾದ ಪ್ರೀತಿ, ಪ್ರೇಮ, ಸೌಹಾರ್ದ್ಯ ಯಾವಾಗ ಹರಡುತ್ತೆ? ಯಾವಾಗ ಅಂದ್ರೆ ಯಾವಾಗ ನಾವು 5th ಡೈಮೆನ್ಷನ್ಗೆ ಹೋಗುತ್ತೇವೋ ಅಲ್ಲಿ ಪ್ರತಿ ಜೀವಿಯು ಅವರಲ್ಲಿ ಪ್ರೀತಿ, ಪ್ರೇಮ ಒಕ್ಕಿ ಹರಿಯುತ್ತದೆ. ಹಾಗಾದ್ರೆ ಇವಾಗ ಆ ಶಕ್ತಿ ಎಲ್ಲ ಅಡಗಿದೆ. ಈ ಕುಂಡಲಿನಿ ಶಕ್ತಿ ಎಲ್ಲಿದೆ ಅಂದ್ರೆ ಚೈನಾದಲ್ಲಿ ಬೆಟ್ಟದ ಭಾಗದಲ್ಲಿ ಒಂದು ಸುಂದರವಾದ ಸ್ಪೆಷಲ್ ಪೋರ್ಟಲ್ ಇದೆ. ಅಲ್ಲಿ ಒಂದು 5th ಡೈಮೆನ್ಷನಲ್ ಅಮೆಥಿಸ್ಟ್ ಸ್ಕಲ್ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿದೆ. ಅದರಲ್ಲಿ 12 ಅಟ್ಲಾಂಟಿಯನ್ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಸ್ಕಲ್ಸ್ ಅಲ್ಲಿ ಇರುವುದು ಕಾರಣ ಈಗ ಸದ್ಯಕ್ಕೆ ಈ ಶಕ್ತಿ ಡಿಮೆಟೀರಿಯಲೈಸ್ಡ್ ಆಗಿದೆ. ಅಂದ್ರೆ ಅಲ್ಲಿಯ ಸ್ವಿಚ್ ಆಫ್ ಆಗಿದೆ, ಅದು ಮುಚ್ಚಿ ಇಡಲಾಗಿದೆ. ಯಾವಾಗ ಈ ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೋ ಅದರಲ್ಲಿರೋ ಪದರಲ್ಲಿ ಮುಚ್ಚಿಟ್ಟಿರುವ ಎಲ್ಲ ಶಕ್ತಿಯು ಆಚೆ ಬರ್ಲಿಕ್ಕೆ ಶುರು ಆಗುತ್ತೆ. ಅದು ಒಂದು ಬೆಳಕಿನ ರೂಪದಲ್ಲಿ ಮೊದಲಿಗೆ ಹೊರಗೆ ಬರುತ್ತೆ. ಡೈಮಂಡ್ ವೈಟ್ ಲವ್ ಫ್ರೀಕ್ವೆನ್ಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೈಮಂಡ್ ವೈಟ್ ಅಂದ್ರೆ ಪ್ಯೂರ್ ವೈಟ್. ಆ ವೈಟ್ಗೆ ನಾವು ಕಲ್ಪನೆ ಮಾಡದೇ ಇರೋ ವೈಟ್, ಇದು ನಮ್ಗೆ ಗೊತ್ತಿರೋ ವೈಟೇ ಬೇರೆ. ಸೊ ಆಗ ನಮ್ಮಲ್ಲಿ ಅದ್ಭುತವಾದ ವಿಶ್ವಾಸ, ಪ್ರೀತಿ, ನಮ್ಗೆ ಅಕಲ್ಪನೀಯ, ನಮ್ಗೆ ಗೊತ್ತಿಲ್ಲ ಪ್ರೀತಿ ಅಂದ್ರೆ ಏನು ಅಂತ, ಅಂತಹ ಅಕಲ್ಪನೀಯ ಪ್ಯೂರ್ ಲವ್ ಯಾವುದನ್ನ ಇವತ್ತಿನವರೆಗೂ ಯಾರು ನೋಡಿಲ್ಲ, ಕೇಳಿಲ್ಲ, ಅನುಭವಿಸಿಲ್ವೋ ಅಂತಹ ಒಂದು ಸುಂದರವಾದ ಅನುಭವ ಎಲ್ಲರಿಗೂ ಸಿಕ್ಕುತ್ತೆ. ಈ
ಹಾರ್ಟ್ ಓಪನಿಂಗ್ ಇಂದ, ಎಲ್ಲರ ಹೃದಯ ಓಪನ್ ಆಗೋದ್ರಿಂದ ಅಲ್ಲಿ ವಾಸಿಸುವ ಪ್ರತಿ ಜೀವಿಗಳಲ್ಲಿ, ಅದು ಮನುಷ್ಯನೇ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಹುಳು ಆಗಿರ್ಬೋದು, ಎಲ್ಲರಲ್ಲೂ ಈ ಒಂದು ಕಾನ್ಶಿಯಸ್ನೆಸ್, ಫಿಫ್ತ್ ಡೈಮೆನ್ಷನ್ ಕಾನ್ಶಿಯಸ್ನೆಸ್, ಯಾಕೆಂದ್ರೆ ಆ ಬೆಳಕಲ್ಲಿ ತುಂಬಿರುವುದೇ ಫಿಫ್ತ್ ಡೈಮೆನ್ಷನ್ ಕಾನ್ಶಿಯಸ್ನೆಸ್. ಆಗ ಈ ಭೂಮಿ ಮೇಲೆ ಫಿಫ್ತ್ ಡೈಮೆನ್ಷನ್ ಕಾನ್ಶಿಯಸ್ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಆಗ ಜೀವಿಯು ಫಿಫ್ತ್ ಕಾನ್ಶಿಯಸ್ ಅಲ್ಲಿರುತ್ತಾನೆ, ಭೂಮಿಯು ಫಿಫ್ತ್ ಕಾನ್ಶಿಯಸ್ಗೆ ಹೋಗುತ್ತೆ. 32 ಕಾಸ್ಮಿಕ್ ಪೋರ್ಟಲ್ಸ್ ಕ್ರೈಸ್ಟ್ ಲೈಟ್ ಅಲ್ಲಿ ಓಪನ್ ಆಗಲಿದೆ. ಈಗ ನಿಜ ಹೇಳಬೇಕು ಅಂದರೆ 2012ರಲ್ಲೇ ಇದರ ಅರಳುವಿಕೆ ಸ್ಟಾರ್ಟ್ ಆಗಿದೆ. ಆದರೆ ನಿಧಾನಕ್ಕೆ ಅರಳುತ್ತಾ ಅದು 2032ರಲ್ಲಿ ಪೂರ್ಣ ರೂಪದಿಂದ ಎಕ್ಸ್ಪ್ಯಾಂಡೆಡ್ ಆಗಿ ಅರಳಿ ನಿಂತ್ಕೊಳ್ಳುತ್ತೆ. ಯಾವಾಗ ಕಂಪ್ಲೀಟ್ಲಿ ಅರಳುತ್ತೋ ಆಗ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ಕ್ರೈಸ್ಟ್ ಲವ್, ಇಲ್ಲಿ ಹೇಳ್ತಾ ಇದ್ದಾರೆ ಪ್ಯೂರ್ ವೈಟ್ ಲವ್ ಇರುತ್ತೆ ಅದು. ಆಗ ಇಡೀ ಭೂಮಿಯು ಆ ಪ್ರೀತಿಯಲ್ಲಿ ಮುಳುಗಿ ಹೋಗುತ್ತೆ, ಈ ವೈಬ್ರೇಷನಲ್ಲಿ ಮುಳುಗಿ ಇರುತ್ತೆ. ಪ್ರತಿಯೊಂದು ಜೀವಿಗೂ ಇದು ತಲುಪುತ್ತೆ. ಹೀಗೇನೆ ಕೋಟಿ ಪೋರ್ಟಲ್ಸ್ ಅಂದರೆ ದ್ವಾರಗಳಿವೆ, ಇದೆಲ್ಲವೂ ಓಪನ್ ಆಗುತ್ತೆ. ಕ್ರಿಸ್ಟಲ್ ಗ್ರಿಡ್ಸ್ ಇದೆ. ಕ್ರಿಸ್ಟಲ್ ಗ್ರಿಡ್ಸ್ ಅಂದರೆ ಸ್ಫಟಿಕದ ರೂಪದಲ್ಲಿ. ಸ್ಫಟಿಕ ಮತ್ತು ಕ್ರಿಸ್ಟಲ್ ಅಂದರೆ ಏನು? ಯುಗಗಳಿಂದ ಒಂದು ಕ್ರಿಸ್ಟಲ್ ಯಾವಾಗ ಫಾರ್ಮ್ ಆಗುತ್ತೆ ಹೇಳಿ? ಯುಗದಿಂದ ಒಂದು ಶಕ್ತಿಯನ್ನು ಹಾಗೆ ಭೂಮಿಯ ಗರ್ಭದಲ್ಲಿ ಮುಚ್ಚಿಟ್ಟಾಗ ಎಷ್ಟೋ ವರ್ಷಗಳ ಮೇಲೆ ಅದು ಕ್ರಿಸ್ಟಲ್ ಫಾರ್ಮೇಷನ್ ಆಗುತ್ತೆ. ಅದು ಡೈಮಂಡೇ ಆಗಿರಬಹುದು, ಬೇರೆ ಕ್ರಿಸ್ಟಲ್ಲೇ ಆಗಿರ್ಬೋದು, ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ. ಸೊ ಶಕ್ತಿ ಸಹ, ಅದ್ಭುತವಾದ ಶಕ್ತಿಗಳು ಸಹ ಈಗ ಅಡಗಿದೆ ಅಲ್ವಾ, ಅದೆಲ್ಲವೂ ಓಪನ್ ಆಗುತ್ತೆ. ಸೊ ಅದು ಕ್ರಿಸ್ಟಲ್ ಗ್ರಿಡ್ ಅಂತ ಹೇಳ್ತಾ ಇದ್ದಾರೆ. ಗ್ರಿಡ್ ಅಂತಂದರೆ ಒಂದು ಪ್ಲ್ಯಾನ್ ಆಗಿದೆ, ಇಲ್ಲಿ ಹೀಗೆ ಅಂತ. ಸೊ ಈ ಕ್ರಿಸ್ಟಲ್ ಗ್ರಿಡ್ಡು ಸಹ ಆಕ್ಟಿವೇಟ್ ಆಗುತ್ತೆ. ಕೆಲವು ಸೀಕ್ರೆಟ್ ಸ್ಟೋನ್ಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೀಕ್ರೆಟ್ ಅಂದರೆ ಪವಿತ್ರವಾದ ಕೆಲವು ಕಲ್ಲುಗಳು ಸಹ ಇದೆ. ಹೇಗೆ ನಾವು ಸಾಲಿಗ್ರಾಮ ಅಂತ ಹೇಳ್ತೀವೋ, ಅದರಲ್ಲಿ ಒಂದು ಶಕ್ತಿ ಅಡಗಿದೆ. ಆ ಶಕ್ತಿಯ ಬ್ಲೂ ಪ್ರಿಂಟ್ ಎಲ್ಲ ಸಾಲಿಗ್ರಾಮದ ಒಳಗೆ ಇರುತ್ತೆ ನೋಡಿ. ಹಾಗೆ ಶಕ್ತಿ ಅಡಗಿರುವ ಎಷ್ಟೋ ಕಲ್ಲುಗಳಿವೆ. ಈಗ ಉದಾಹರಣೆಗೆ ನಾವು ತಗೊಳ್ಬೋದು, ನಮ್ಮ ಕೈಲಾಸ ಪರ್ವತ ಏನಿದೆಯೋ ಅಲ್ಲಿ ಯಾರು ಹೋಗ್ಲಿಕ್ಕೆ ಆಗಲ್ಲ. ಕಾರಣ ಏನು ಅಂದರೆ ಅಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ. ಸಮಯ ಬಂದಾಗಲೇ ಆ ಶಕ್ತಿ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ಈ 2032ರಲ್ಲಿ ಅಡಗಿರುವ ಶಕ್ತಿಗಳೇನೇನಿದೆಯೋ, ನಾವು ಶಂಬಲ ಅಂತ ಹೇಳ್ಬೋದು, ಹಿಮಾಲಯಾಸ್ ಅಂತ ಹೇಳ್ಬೋದು, ಮಾನಸ ಸರೋವರ ಅಂತ ಹೇಳ್ಬೋದು, ಕೈಲಾಸ ಪರ್ವತ ಅಂತಲೂ ಹೇಳ್ಬೋದು. ಸೊ ಎಲ್ಲೆಲ್ಲಿ ಈ ಥರದ ಸೇಕ್ರೆಡ್ ಸ್ಟೋನ್ಸ್ ಇದೆಯೋ, ನಮ್ಮ ಭೂಮಿ ಮೇಲೆ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ, ಅವರವರ ವಿಶ್ವಾಸಕ್ಕೆ ತಕ್ಕಂತೆ ಎಷ್ಟೋ ಸೀಕ್ರೆಟ್ ಸ್ಟೋನ್ಸನ್ನು ಯುಗಗಳಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಅದೆಲ್ಲವೂ ಓಪನ್ ಆಗುತ್ತೆ. ಅಲ್ಲಿಂದ ಅಡಗಿರುವ ಶಕ್ತಿ ಎಲ್ಲವೂ ಹೊರಹೊಮ್ಮುತ್ತೆ. ಸೊ ಯಾವಾಗ ಇದು 2032ರಲ್ಲಿ ಎಲ್ಲ ಭೂಮಿಯ ಎಲ್ಲ ಜಾಗಗಳಿಂದ ಈ ಥರದ ಶಕ್ತಿ ಹೊರಹೊಮ್ಮಿದಾಗ ನಾವು ಇಮ್ಯಾಜಿನ್ ಮಾಡಲಿಕ್ಕೂ ಆಗಲ್ಲ, ಕಲ್ಪಿಸ್ಲಿಕ್ಕೂ ಆಗಲ್ಲ. ಇಡೀ ಭೂಮಿಯೇ ಒಂದು ಶಕ್ತಿಯಿಂದ, ಅದ್ಭುತವಾದ ಶಕ್ತಿಯಿಂದ ತುಂಬಿಕೊಳ್ಳುತ್ತೆ. ಯಾವುದಕ್ಕಾಗಿ ಕೋಟಿ ದೇವತೆಗಳು, ಏಂಜಲ್ಸ್, ಮಾಸ್ಟರ್ಸ್ ಸಹಾಯ ಮಾಡ್ತಾ ಇದ್ದಾರೆ. ಅವರೆಲ್ಲರ ಸಹಾಯ ನೋಡಿ. ಸಹಾಯ ಅಂದರೆ ಅವ್ರ ಮೇಲ್ಕೈ ಆಗಿರ್ತಾರೆ. ನಮ್ಮ ಭೂಮಿಯನ್ನು ಸಹಾಯ ಮಾಡಿ ಅವರು ಮೇಲಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಯಾವಾಗ ನಾವು ಆ ಹೈಯರ್ ಎನರ್ಜಿ, ಹೈಯರ್ ಕಾನ್ಷಿಯಸ್ಗೆ ಹೋಗ್ತೇವೋ ಆಗ ಎಲ್ಲ ಆರ್ಕೆಂಜಲ್ಸ್ ಸಹ ನೋಡಿ, ಅವ್ರಿಗೆ ಸಮ ಆಗ್ಬಿಡ್ತೀವಿ ನಾವು. ಅವ್ರು ನಮ್ಮನ್ನು ಕೈ ಹಿಡಿದು ಎತ್ತಿದಂತಾಯಿತು. ಈಗ ಆ ಸಮಕ್ಕೆ ಹೋದಾಗ ನಮ್ಮಲ್ಲಿಯೂ ಹಾಗೆ ಎಲ್ಲ ಶಕ್ತಿ ಇರುತ್ತೆ. ಹೇಗೆ ನಾವು ಏಂಜಲ್ಸಲ್ಲಿ ಶಕ್ತಿ ಇದೆ, ಹೈಯರ್ ಮಾಸ್ಟರ್ಸ್, ಅಸೆಂಡೆಡ್ ಮಾಸ್ಟರ್ಸಲ್ಲಿ ಕೆಲವು ಶಕ್ತಿಗಳಿವೆ ಅಂತ ಮಾತಾಡ್ತೇವಲ್ಲ, ನಾವು ತಿಳ್ಕೊಂಡಿದ್ದು ಅವರಿಗೆ ಮಾತ್ರ ಇರುತ್ತೆ ಅಂತ. ಆದರೆ ಇಲ್ಲ, ಇವತ್ತು ಭೂಮಿಯ ಮತ್ತು ಭೂಮಿ ಮೇಲಿರೋ ಎಲ್ಲ ಜೀವಿಗಳಿಗೂ ಅದ್ಭುತವಾದ ಶಕ್ತಿ ಪ್ರಾಪ್ತವಾಗುತ್ತೆ. ಆಗ ಆರ್ಕೆಂಜಲ್ ರಫೇಲ್ ಅವರ ಒಂದು ಎಮರಾಲ್ಡ್ಸ್, ಅದ್ಭುತವಾದ ಕಲ್ಲುಗಳೇನಿದೆಯೋ, ನಾವು ಇವತ್ತೆಲ್ಲ ಸೇರಿಸಿ ಕಲ್ಲುಗಳನ್ನು ಆಭರಣದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಯಾಕೆ ಹಾಕ್ತಾ ಇದ್ದೀವಿ ಹೇಳಿ? ಆ ಒಂದೊಂದು ಕಲ್ಲಲ್ಲಿ ಅಷ್ಟೊಂದು ಎನರ್ಜಿ ಇದೆ. ಆ ಎನರ್ಜಿ ಎಲ್ಲವೂ ಓಪನ್ ಆಗುತ್ತೆ. ಈಗ ಹಾಗೆ ಓಪನ್ ಆಗಿದ್ದಾಗ ಯಾರು ಅದನ್ನು ಧರಿಸಿದ್ದಾರೋ, ಯಾರ ಹತ್ರ ಆ ಥರದ ಕ್ರಿಸ್ಟಲ್ಸ್ ಇದೆಯೋ ಅವ್ರಿಗೆ ಸಂಪೂರ್ಣವಾಗಿ ಆ ಎನರ್ಜಿ ಸಿಕ್ಕತ್ತೆ. ಇದನ್ನು ಒಂದು ನಕ್ಷತ್ರಗಳ ಮತ್ತು ಬೇರೆ ಗ್ರಹಗಳ ಸಹಾಯದಿಂದ ನಮ್ಮ ಭೂಮಿ ಮೇಲೆ ಏರ್ತಾ ಇದೆ ಅಂತ ಹೇಳಿದ್ನಲ್ವ. ಸೊ ಯಾವ ಆ ನಕ್ಷತ್ರಗಳು ಅಂತ ನೋಡೋಣ. ನೆಪ್ಟ್ಯೂನ್, ಸೀರಿಯಸ್, ಪ್ಲೀಡಿಯಸ್ ಆ್ಯಂಡ್ ಒರಾಯನ್. ನಮ್ಮೆಲ್ಲರಿಗೆ ಗೊತ್ತಿರುವಂತೆ ನಾವು ಮೆಡಿಟೇಷನ್ ಮಾಡುವಾಗಲೂ ಇವರ ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ಧ್ಯಾನ ಮಾಡಿದ್ದೇವೆ ಅಲ್ವಾ. ಯಾಕೆ ಅಂದರೆ ನಮಗೂ ಆ ಮಟ್ಟಕ್ಕೆ ಹೋಗಬೇಕಾಗಿದೆ. ನಾವಿವತ್ತು 2032ನಲ್ಲಿ ಎಲ್ಲ ಎನರ್ಜಿ ಪಡೆದಾದ್ಮೇಲೆ ಏನಾಗುತ್ತೆ, ಭೂಮಿ ಸಮೇತ ಎಲ್ಲರೂ ಆಲ್ ಟುಗೆದರ್ ಅಸೆನ್ಷನ್, ಇವಾಗ ಎಲ್ಲರೂ ಸೇರಿಕೊಂಡು ಆ ಮಟ್ಟಕ್ಕೆ ಬಂದಮೇಲೆ ಮತ್ತೆ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಮೇಲಕ್ಕೆ ಇನ್ನೂ ಹೆಚ್ಚಿನ ಡೈಮೆನ್ಷನ್ಗೆ ಹೋಗಲಿಕ್ಕೆ ನಾವು ತಯಾರಾಗ್ತೇವೆ. ಸೊ ವಿ ಆಲ್ ವಿಲ್ ಬಿ ಕನೆಕ್ಟೆಡ್. ಈಗ ನಾವು ತೊಗೊಂಡಿರೋ 4 ಮಾತ್ರ ಅಲ್ಲ,
5 ಗ್ರಹಗಳು ಒಟ್ಟಿಗೆ ಹೋಗ್ತವೆ. ಹೀಗಿರುವಾಗ ನಮ್ಮೆಲ್ಲರಲ್ಲಿ ಫಿಫ್ತ್ ಡೈಮೆನ್ಷನ್ ಎನರ್ಜಿ, ಫಿಫ್ತ್ ಡೈಮೆನ್ಷನ್ ಫ್ಯೂಚರ್, ನಾವು ಇದನ್ನೇ ನೋಡ್ತಾ ಇರೋದು. ಸೊ ಫಿಫ್ತ್ ಡೈಮೆನ್ಷನ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಇದೆಲ್ಲ ನಡೆಯಲಿದೆ. ಇದು ಜ್ಞಾನ. ಈ ಜ್ಞಾನ ನಮ್ಗೆ ಗೊತ್ತಿಲ್ಲದ ಕಾರಣ ನಾವು ಭಯದಲ್ಲಿ ಜೀವಿಸ್ತೇವೆ. ಇಂತಹ ಒಂದು ಅರಿವು ನಮ್ಗೆ ಬಂದ ಮೇಲೆ ನಾವು ಇನ್ನು ಮೇಲೆ ಮಾಡ್ಬೇಕಾದದ್ದು ಏನಿದೆ ಅಂದ್ರೆ ಇಂತಹ ಭವಿಷ್ಯ ನಮ್ಗೆ ಇರಲಿ ಅನ್ನುವ ಒಂದು ಫೇತ್, ಒಂದು ವಿಶ್ವಾಸವನ್ನು ತೋರಿಸ್ಬೇಕು. ಸೊ ಯಾವಾಗ ನಮ್ಮಲ್ಲಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೋ ಅದೇ ವೈಬ್ರೇಷನ್ ಅನ್ನ ಹೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಬನ್ನಿ, ನಾವು ಯಾರು ಈ ವಿಷಯವನ್ನು ತಿಳ್ಕೊಂಡಿದ್ದೇವೋ ನಾವೆಲ್ಲ ಕೂತ್ಕೊಂಡು ಮೆಡಿಟೇಟ್ ಮಾಡಿ ಪ್ರಶಾಂತವಾಗಿ ಈ ವಿಚಾರವನ್ನು ಮಾಡೋಣ. ನಾವು ಆ ಒಂದು ಭಾವನೆಯಲ್ಲಿ ಮೆಡಿಟೇಷನ್ ಮಾಡಿದಾಗ ನಮ್ಮಿಂದ ಆ ವೈಬ್ರೇಷನ್ಸ್ ಹರಡಿ ಮಿಕ್ಕವರು ಯಾರು ಅದನ್ನ ಇನ್ನೂ ತಿಳ್ಕೊಂಡಿಲ್ವೋ, ಯಾರು ಅದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲವೋ, ಯಾರು ಇದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ವೋ ಅವರೆಲ್ಲರಿಗೂ ನಮ್ಮ ಈ ವೈಬ್ರೇಷನ್ಸ್ ಸೇರುವಂತೆ ನಾವು ಮಾಡೋಣ. ಸೊ ಇದಕ್ಕೆ ಬೇಕಾದದ್ದ ಧ್ಯಾನದ ವಿಧಾನ ನಾವು ನೋಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಏನ್ ಮಾಡ್ತಾ ಇದೀವಿ ಅಂದ್ರೆ ವಿಜುವಲೈಸೇಷನ್ ಫಾರ್ ವರ್ಲ್ಡ್ ಆಟ್ ಪೀಸ್. ಇದರಿಂದ ಬರುವುದು ಏನಿದೆ? ಪ್ರೀತಿ ಮತ್ತೆ ಶಾಂತಿ. ಎಲ್ಲೆಡೆಯೂ ಅದ್ಭುತವಾದ ಪ್ರೀತಿ ಶಾಂತಿ, ನಮ್ಗೆ ಕಲ್ಪನೆಗೆ ಮೀರದ ಪ್ರೀತಿ ಮತ್ತೆ ಶಾಂತಿ. ಸೊ ಬನ್ನಿ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಣ. ಮೊದಲನೇ ಸ್ಟೆಪ್ ಅದೇ ಆಗಿರುತ್ತೆ, ರಿಲ್ಯಾಕ್ಸ್. ಈಗ ರಿಲ್ಯಾಕ್ಸ್ ಮಾಡಿದ್ಮೇಲೆ ನಿಮ್ಮ ವಿಷನ್ ಮೈಂಡ್ ಇಂದ ನೀವೊಂದು ದೃಷ್ಟಿಯನ್ನ ನೋಡ್ಬೇಕು. ಒಂದು ಪಿಕ್ಚರ್ ಮಾಡ್ಕೊಳ್ಳಿ. ಆ ಶಾಂತಿ ಅಂದ್ರೆ ಹೇಗಿರಬಹುದು? ಅದ್ಭುತ ಶಾಂತಿ, ಎಲ್ಲೆಡೆಯೂ ಶಾಂತಿ. ಈಗ ನೀವು ಯೋಚನೆ ಮಾಡುವಾಗ ನೆಗೆಟಿವ್ ಥಾಟ್ಸ್ ಯಾವ್ದು ಬರದ ಹಾಗೆ ನೋಡ್ಕೊಳ್ಳಿ. ಯುದ್ಧ ನಡೆದ ಹಾಗಿರ್ಲಿ, ಜಗಳಗಳು ನಡೆದ ಹಾಗಿರ್ಲಿ, ಈ ತರದ ಪದಗಳ ಬಳಕೆ ಮಾಡಬಾರ್ದು. ಈ ಪದಗಳಲ್ಲಿಯೇ ನೆಗೆಟಿವಿಟಿ ಇರುತ್ತೆ. ಸೊ ನಮ್ಗೆ ಅದು ಪದಗಳು ಬೇಡ. ಜಸ್ಟ್ ನಮ್ಗೆ ವಿಶ್ವ ಶಾಂತಿ. ಎಲ್ಲಾ ದೇಶಗಳು ಒಟ್ಟಿಗೆ ಪ್ರೀತಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ಮಾಡ್ತಾರೆ, ಒಬ್ಬರಿಗೊಬ್ರು ಸಪೋರ್ಟಿವ್ ಆಗಿರ್ತಾರೆ. ಅಂತಹ ಒಂದು ಪ್ರಪಂಚ. ಈಗ ವಿಜುವಲೈಸ್ ಮಾಡ್ಕೊಳ್ಳಿ. ಒಂದು ಹೊಸ ಟೆಕ್ನಾಲಜಿ, ಇವತ್ತಿನ ಟೆಕ್ನಾಲಜಿ ನಮ್ಮನ್ನ ಅಧೋಗತಿಗೆ ತಗೊಂಡು ಹೋಗಿದೆ, ನಮ್ಮ ದೈವೀಯ ಶಕ್ತಿಯಿಂದ ದೂರ ಮಾಡಿದೆ. ಆದ್ರೆ ಒಂದು ಹೊಸ ಟೆಕ್ನಾಲಜಿ ಎಲ್ಲರಿಗೂ ಡೌನ್ಲೋಡ್ ಆಗ್ತಾ ಇದೆ. ಅಂದ್ರೆ ಅಂತ ಥಾಟ್ಸ್, ಅಂತ ಐಡಿಯಾಸ್ ಬರ್ತಾ ಇದೆ. ಅದ್ ನಾವೆಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರಿ, ನಾವು ಎಷ್ಟು ಸಮೃದ್ಧವಾಗಿದ್ದೀವಿ ಅಂದ್ರೆ ನಮ್ಮ ಆಹಾರವನ್ನು ಮತ್ತೆ ಪವಿತ್ರ ಶುದ್ಧ ನೀರನ್ನು ಫ್ರೀಯಾಗಿ ನಮ್ಗೆ ಸಿಗ್ತಾ ಇದೆ. ಆಹಾರವನ್ನು ನಾವೇ ಬೆಳೆಸ್ಕೊಳ್ತಾ ಇದ್ದೀವಿ. ಶುದ್ಧ ಪವಿತ್ರ ನೀರು ಕುಡಿಲಿಕ್ಕೆ ಸಿಗ್ತಾ ಇದೆ. ನ್ಯಾಚುರಲ್ ಸೋರ್ಸಸ್ ಆಫ್ ಎನರ್ಜಿ ಏನಿದೆಯೋ, ಗಾಳಿ, ಬೆಳಕು, ಸೂರ್ಯ, ಅದರಿಂದ ಬರ್ತಿರುವ ಊರ್ಜೆಯನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ. ಈಗ ನಾವೆಲ್ಲರೂ ಸುರಕ್ಷಿತ ಸ್ಥಾನದಲ್ಲಿದ್ದೇವೆ. ನಾವೆಲ್ಲರೂ ಅದ್ಭುತವಾದ ಪ್ರೀತಿಯಲ್ಲಿ ತುಂಬಿ ತುಳುಕ್ತಾ ಇದ್ದೇವೆ. ಯಾವಾಗ ನಾವು ವಂಡರ್ಫುಲ್ ಹ್ಯಾಪಿನೆಸ್ ಅಂದ್ರೆ ಅದ್ಭುತವಾದ ಸಂತೋಷದಲ್ಲಿರ್ತೇವೋ ಆಗ ನಮ್ಮಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ನಮ್ಮಲ್ಲಿ ಕ್ರಿಯೇಟಿವಿಟಿ ಏನ್ ಮಾಡುತ್ತೆ? ಸೋಲ್ ಸ್ಯಾಟಿಸ್ಫ್ಯಾಕ್ಷನ್. ಕ್ರಿಯೇಟಿವಿಟಿ ಅಂದ್ರೆ ಸೃಷ್ಟಿಕರ್ತರಾಗ್ತೇವಲ್ವಾ, ಹೊಸದನ್ನ ಸೃಷ್ಟಿ ಮಾಡ್ತೇವೆ. ಯಾವಾಗ ನಾವು ಸೃಷ್ಟಿ ಮಾಡ್ತೇನೋ ನನ್ಗೆ ತೃಪ್ತಿ ಸಿಕ್ಕುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಎಂತ ಸುಂದರವಾದ ಬಂಗಾರಮಯವಾದ ಲೋಕವನ್ನು, ಯುಗವನ್ನು ನಾವೆಲ್ಲರೂ ಕಾಣಲಿದ್ದೇವೆ, ಅದರಲ್ಲಿ ಜೀವಿಸಲಿದ್ದೇವೆ. ಬಹಳ ದೂರ ಇಲ್ಲ, ಹತ್ತಿರದಲ್ಲೇ ಇದೆ. ಸೊ ಹೀಗೆ ದಿನಕ್ಕೆ ಒಂದು ಸರ್ತಿ ಆದರೂ ನಾವು ಈ ತರದ ಮೆಡಿಟೇಷನ್ ಮಾಡಬೇಕು. ಸೊ ಇವತ್ತಿನ ಈ ಚಾಪ್ಟರ್ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಚಾಪ್ಟರ್ಗಾಗಿ ಮುಂದಿನ ಸಂಚಿಕೆಯನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಈ ಚಾಪ್ಟರ್ಸ್ ನಿಮ್ಗೆ ಇಷ್ಟ ಆಗಿದ್ರೆ, ಈ ಪುಸ್ತಕದಲ್ಲಿ ತಿಳಿದಿರುವ ಜ್ಞಾನದಿಂದ ನಿಮ್ಗೆ ಏನಾದರೂ ಉಪಯೋಗ ಆಗಿದ್ರೆ, ನೀವು ಇದನ್ನ ಮೆಡಿಟೇಷನ್ ಮಾಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಅನ್ನು ಪ್ರೋತ್ಸಾಹನೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.